ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ಲ್ಯಾಗ್. ಈ ಡ್ರೆಸ್ಸಲ್ಲಿ ಏನು ಫಂಕ್ಷನ್ಗೆ ಹೋಗಿ ಬಂದಿದ್ದೆ ಅಂತ ಫಸ್ಟ್ ಶಾರ್ಟ್ ನೋಡಿರೋ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಆಲ್ರೆಡಿ. ಇನ್ನು ಸೆಕೆಂಡ್ ಶಾರ್ಟ್ ಆದರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಇದನ್ನು ಅಪ್ಲೋಡ್ ಮಾಡಬೇಕಾದ್ರೆ ನನಗನ್ಸಿರೋ ಫೀಲ್ ಏನು ಗೊತ್ತಾ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಗೆಟ್ ಟುಗೆದರ್ ಫಂಕ್ಷನ್ನು ಫುಲ್ಲು ಲಾಂಗ್ ಲೆಂತ್ ಆಗಿ ವಿಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದಿತ್ತೇನೋ ಅಂತ. ಸೊ ಸರಿ, ಇನ್ನೇನು ಏನು ಮಾಡೋಕ್ಕೆ ಆಪ್ಷನ್ ಇಲ್ವಲ್ಲ, ಹಾಗಾಗಿ ಸೆಕೆಂಡ್ ಶಾರ್ಟ್ನಾದರೆ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ಕಿಪ್ ಮಾಡ್ದಲ್ಲೇ ನೋಡಿಬಿಡಿ ಆಯಿತಾ. ಸೊ ಹೊಸ್ದಾಗಿ ನೋಡ್ತಿರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿಬಿಡಿ. ಇನ್ನು ಗೆಟ್ ಟುಗೆದರ್ ಫಂಕ್ಷನ್ಗೆ ಓನರ್ ಅಂಕಲ್ ಕರೆದಿದ್ರು ತಾನೇ. ಅಲ್ಲಿ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಗ್ರೌಂಡ್ ಫ್ಲೋರು 3 ಮನೆಯವರು ಹೋಗ್ಬಿಟ್ಟು ಬಂದಾಯಿತು ಮನೆಗೆ. ನಾನಾದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ರೀಲ್ಸ್ ನೋಡ್ತಾ ಮಾಡ್ತಾ ಇದ್ದೆ. ಈ ಗ್ಯಾಪಲ್ಲಿ ಮಕ್ಕಳು ತುಂಬ ದಿನ ಆಗಿದೆ ಅಲ್ವಾ ಅಮ್ಮ, ನಾವು ಕೆಳಗಡೆ ಹೋಗಿ ಆಟಾಡಿ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದರು. ಕಳಿಸ್ಬಿಟ್ಟು ಹಾಫ್ ಆನ್ ಅವರ್ ಆಯ್ತಲ್ಲ, ಏನು ಆಟಾಡ್ತಾವ್ರೆ ಅಂತ ನೋಡೋಣ ಅಂತ ಹೋದರೆ ಅವ್ರಿಗೆ ಗೊತ್ತಿಲ್ಲದೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡೇ ಬಿಟ್ಟರು. ಅಲ್ಲಿಂದನೇ ಹಾಯ್ ಮಾಡಿಬಿಟ್ಟು ಎಂಜಾಯ್ ಮಾಡ್ತಿದ್ದಾರೆ ಅವರು. ಸೊ ಇವನ್ ಇನ್ನು ಒಳಗಡೆ ಬಂದುಬಿಟ್ಟು ಆಲ್ಮೋಸ್ಟ್ 5:30 ಟೈಮಲ್ಲಿ ಒಂದು ಬ್ರೂ ಕಾಫಿ ಆದರೆ ಮಾಡ್ಕೊಂಡು ಹೀಗೆ ಕುಡಿತಾ ಇದ್ದೀನಿ. ನನಗಂತೂ ತುಂಬ ಇಷ್ಟವಾದ್ದು ಇದೇ ಈ ಬ್ರೂ ಕಾಫಿ ಅಂದರೆ ತುಂಬ ಇಷ್ಟಪಡ್ತೀನಿ. ಅದು ಟೇಸ್ಟಿಯಾಗಿ ಚೆನ್ನಾಗಿರಬೇಕು. ಡೇ ಎಲ್ಲ ಎಷ್ಟು ಕಾಫಿ ಕೊಟ್ಟರು ಕುಡಿತಾನೇ ಇರ್ತೀನಿ. ಸೊ ಇನ್ನು ಕಾಫಿ ಕುಡಿದು ನಾನು ಚಿಕ್ಕ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ 6:30 ಹಾಗಾಗ್ಬಿಡ್ತು. ಅವ್ರನ್ನ ಬರೋಕ್ಕೆ ಹೇಳಿ ಅವ್ರು ಸ್ವಲ್ಪ ಬುಕ್ಸು ಅದನ್ನು ಇದನ್ನು ಫಾಲೋ ಅಪ್ ಮಾಡಿದೆ. ಸೊ ಸ್ವಲ್ಪ ಟಯರ್ಡ್ ಆಗ್ತಿತ್ತಲ್ಲ ಅಂತ ರೆಸ್ಟ್ ಮಾಡಿದೆ. ಈ ಗ್ಯಾಪಲ್ಲಿ 9:30 10 ಆಗಿಬಿಟ್ಟಿದೆ. ಸೊ ಕ್ಯೂಟಿ ಬಂದುಬಿಟ್ಟು, ಅಮ್ಮ 10 ಆಗಿದೆ, ಇನ್ನೂ ಊಟ ಮಾಡಿಲ್ವಾ, ಅಡುಗೆ ಮಾಡಿಲ್ವಾ, ಹೊಟ್ಟೆ ಹಸಿತಿದೆ ಅಂತ ಕೇಳ್ತಿದ್ದಾಳೆ. ಸಡನ್ನಾಗಿ ನಾನು ಹೇಳಿದೆ, ಸೊ ನಾವು 10:30 ತಾನೇ ಊಟ ಮಾಡೋದು, 9:30 9:40 ಆಗಿದೆ ಅಲ್ವಾ. ಈ ಗ್ಯಾಪಲ್ಲಿ ರೈಸ್ ಮಾಡಿಟ್ಟಿದ್ದೀನಿ ಆಲ್ರೆಡಿ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಿದ್ದೀನಿ, ಈವನ್ ಎಗ್ಗು ಬಾಯ್ಲ್ ಮಾಡಿದ್ದೀನಿ. ನೀವು ಹೊಸ್ದಾಗಿ ನೋಡಿರೋ ಒಂದು ಎಗ್ ರೆಸಿಪಿನ ಟ್ರೈ ಮಾಡಿ ನಿಂಗೆ ತೋರಿಸ್ಕೊಡ್ತೀನಿ. ಅದರಲ್ಲೂ ನಿಂಗೆ ಎಗ್ ತುಂಬ ಇಷ್ಟ ಅಲ್ವಾ, ಹಾಗಾಗಿ ವೆಯ್ಟ್ ಮಾಡು, ಜಸ್ಟ್ 10-15 ಮಿನಿಟ್ಸ್ ಟೈಮ್ ಕೊಡು ಅಂತ. ತೋರಿಸು ಏನು ಮಾಡ್ತಿದ್ಯಾ ಅಂತ ಅವಳು. ಬಟ್ ನಾನು ತೋರಿಸಲ್ಲ, ಸರ್ಪ್ರೈಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ತಾನೇ ಅಂತ. ಆವಾಗ ಅವಳಿಗೆ ಅನಿಸಿರೋದು, ನೀವೇನು ತೋರಿಸ್ಬೇಡಿ, ನಾನೇ ಶೂಟ್ ಮಾಡ್ಕೊಂಡು ನೋಡ್ಕೊಂಬಿಡ್ತೀನಿ ಏನು ಮಾಡ್ತಿದ್ದೀರಾ ಅಂತ. ಸೊ ಸರಿ, ನಿನ್ನ ಪಾಡಿಗೆ ನೀನು ಶೂಟ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಏನೂ ಮಾತಾಡ್ದಲ್ಲೇ ಸೈಲೆಂಟಾಗಿ ನಾನು ಅಡುಗೆ ಆದರೆ ಮಾಡ್ತಾ ಇದ್ದೀನಿ. ಅದೇ ನಾನು ಮಾಡ್ತಿರೋದು ಏನು ಅಂತ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಆಗಲೇ. ಬಾಯ್ಲ್ ಎಗ್ಗಿಂದ ಏನು ಮಾಡ್ತಾರೆ ಗೆಸ್ ಮಾಡಿ, ಕಾಮೆಂಟ್ ಮಾಡಿ. ಮಿಲ್ಕಿ ಅಂತೂ ಬಂದೇ ಬಿಟ್ಲು, ಸೌಂಡೇ ಇಲ್ಲ. ನೀವಿಬ್ಬರು ಅಡುಗೆ ಮನೇಲಿ ಸೇರ್ಕೊಂಡು ಎಷ್ಟೊತ್ತು ಅಡುಗೆ ಮಾಡ್ತೀರಾ, ಬೇಗ ಮಾಡಿ ಅಂತ. ಸೊ ಮಾಡಿ ತಿನ್ನೋಕ್ಕೆ ಟೈಮ್ 10:30 ಆಯಿತು. ಡೂ ಸಬ್ಸ್ಕ್ರೈಬ್.